ಕೈ ರುಚಿಯಲ್ಲಿ ಇವತ್ತು ಪನ್ನೀರ್ ಪ್ರತಿಮೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕರಿಯಕ್ಕೆ ಶುರು ಮಾಡೋಣ. ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಬೇಕು. ಚೆನ್ನಾಗಿ ಎಡ್ಜಸ್ ಎಲ್ಲ ಸೀಲ್ ಮಾಡಬೇಕು, ಇಲ್ಲದ್ರೆ ಓಪನ್ ಆಗ್ಬಿಡುತ್ತೆ, ಹುಷಾರು. ಇದು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಬೋದು. ಬ್ರೆಡ್ನ ಇಟ್ಬಿಟ್ಟು ರೋಲ್ ಮಾಡ್ಬೋದು, ಗುಂಡಿಗೆ ಈ ಥರ ಮಾಡ್ಬೋದು. ಚಾಯ್ಸ್ ಈಸ್ ಯುವರ್ಸ್. ನಾನು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದೆ. ಉದ್ದುದ್ದಕ್ಕೆ ರೋಲ್ ಕೂಡ ಮಾಡ್ಬೋದು. ಫುಲ್ಲು ನನ್ನ ಥರ ಇದೆ, ಗುಂಡಿಗೆ ನೋಡಿ. ಕಲರು ನನ್ನ ಥರನೇ ಗುಂಡಿಗೆ. ಈ ರೀತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಯೋದು. ಓಕೆ, ಸೊ ನಮ್ಮ ಇವತ್ತಿನ ಸ್ಪೆಷಲ್ ಪನ್ನೀರ್ ಪ್ರತಿಮೆ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಭಾಳ ಇಷ್ಟಪಟ್ಟು ನಮಗೆ ಪತ್ರಗಳನ್ನು ಬರೆದಿದ್ದಾರೆ. ಒಂದು ಸಲ ನೀವು ಮಾಡುವ ಕೈರುಚಿಯನ್ನು ಟೇಸ್ಟ್ ಮಾಡಬೇಕು, ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ರು. ಹಾಗಾಗಿ ಅವ್ರನ್ನ ಇವತ್ತಿಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವರು ಬಂದು ನಾನು ಮಾಡಿರುವ ಪನ್ನೀರ್ ಪ್ರತಿಮೆನ ಟೇಸ್ಟ್ ಮಾಡ್ತಾರೆ. ಕರೆದು ಬಿಡ್ಲಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಕೊಪ್ಪರಂ ಅನ್ನಪೂರ್ಣ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್. ಭಾಳ ಸಂತೋಷ ಆಯಿತು. ನೀವು ನಮ್ಮ ಕಾರ್ಯಕ್ರಮವನ್ನು ರೆಗ್ಯುಲರಾಗಿ ನೋಡ್ತೀರಾ ಅಂತ ತಿಳಿದು ಭಾಳ ಸಂತೋಷ ಆಯಿತು. ನೀವು ಪತ್ರಗಳನ್ನು ಬರೆದಿದ್ರಿ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಒಂದ್ಸಲಿ ಕೈರುಚಿ ಟೇಸ್ಟ್ ಮಾಡಬೇಕು ಅಂತ ಬರೆದಿರಿ. ಬರಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಾಗತ ಸರ್. ಮೊದಲಿಗೆ ಸಿಹಿ ಕೈ ಚಂದ್ರು ಅವ್ರಿಗೆ ನಮಸ್ಕಾರ. ನೀವು ಅತಿಥಿಗಳನ್ನ ಕರಿತಾನೆ ಇದ್ದೀರಾ. ಅತಿಥಿ ದೇವೋಭವ ಅಂತ ಗೊತ್ತೇ ಇದೆ ಎಲ್ಲರಿಗೂ. ಹಾಗೆ ನೀವು ಬೊಂಬಾಟ್ ಭೋಜನದ ಅಭಿಮಾನಿಗಳನ್ನ ಅತಿಥಿಗಳ ಕರಿತಾ ಇರೋದು ತುಂಬ ಸಂತೋಷದ ವಿಷಯ. ಹಾಗೆ ಅಡುಗೆ ಮಾಡುವಾಗ ಮನೆಯಲ್ಲಿ ಅಡುಗೆ ಮಾಡಿರ್ತೀವಿ, ಏನಾದರೂ ವಿಶೇಷವಾಗಿ ಅಡುಗೆ ಮಾಡ್ತಾ ಇದ್ದಾಗ ಅನ್ಕೊಂತೀವಿ ಇವತ್ತು ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಆದರೆ ಯಾರಿಗೆ ಆ ಋಣ ಇರುತ್ತೋ ಅವರು ಖಂಡಿತ ಬಂದೇ ಬರ್ತಾರೆ. ಅದೇ ರೀತಿ ನಾನು ಇವತ್ತು ಈ ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ, ನಿಮ್ಮ ಹತ್ರ ಮಾತಾಡೋಕ್ಕೆ, ನಿಮ್ಮ ಕೈ ರುಚಿ ಸವಿಯೋಕ್ಕೆ ಬಂದಿರೋದು ನನಗೆ ತುಂಬ ಸಂತೋಷದ ವಿಷಯ. ಆಮೇಲೆ ಇಷ್ಟೇ ಅಲ್ಲ ಸರ್, ನೀವು ಅಡುಗೆ ಹೇಳ್ಕೊಡೋದೇ ಅಲ್ದಲ್ಲೇ ಅದ್ರ ಜೊತೆಗೆ ಹನಿಗವನ ಹೇಳ್ತೀರಾ, ಕಿವಿ ಮಾತು ಹೇಳ್ತೀರಾ, ಶಾಯರಿ ಹೇಳ್ತೀರಾ, ಆಮೇಲೆ ಸಣ್ಣ ಸಣ್ಣ ಹೋಟ್ಲ್ಗಳಿಗೆ ಕರ್ಕೊಂಡು ಹೋಗ್ತೀರಾ, ದೊಡ್ಡ ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀರಾ. ಆಮೇಲೆ ನೀವು ಬೇರೆಯವ್ರ ಮನೆಗೆ ಹೋಗಿ ಕಲಿಸ್ತೀರಾ ಅವ್ರಿಗೆ. ನೀವು ಅವ್ರು ಹೇಳ್ಕೊಟ್ಟಿದ್ದ ಅಡುಗೆ ಕಲ್ತ್ಕೋತೀರಾ. ಇಷ್ಟೆಲ್ಲ ವೆರೈಟಿ ಆಗಿರೋದು ತುಂಬ ಸಂತೋಷದ ವಿಷಯ. ಆಮೇಲೆ ನಿಮ್ಮ ಶೀರ್ಷಿಕೆ ಹಾಡು ಬೊಂಬಾಟ್ ಭೋಜನದ್ದು ತುಂಬ ಚೆನ್ನಾಗಿದೆ. ಆಮೇಲೆ ಈ ಕಾರ್ಯಕ್ರಮದ ಶೀರ್ಷಿಕೆನೇ ಬೊಂಬಾಟ್ ಆಗಿದೆ ಸರ್. ಬೊಂಬಾಟ್ ಭೋಜನ. ಹಾಗೆ ಅದ್ರ ಬಗ್ಗೆ 4 ಲೈನ್ ಬರ್ಕೊಂಡು ಬಂದಿದ್ದೀನಿ. ಶುಭಾಶಯ ಹೇಳೋಣ ನಿಮಗೆ. ಬೊಂಬಾಟ್ ಭೋಜನ ಅಂತ ಒಂದೊಂದು ಅಕ್ಷರಕ್ಕೆ ಒಂದೊಂದು ಲೈನ್ ಬರೆದು ಶುಭಾಶಯ ಪೂರ್ತಿ ಮಾಡಿದ್ದೀನಿ. ಬೊಂಬಾಟ್ ಭೋಜನದ ರೂವಾರಿಗೆ ಹ್ಯಾಟ್ಸ್ ಆಫ್. ಬಾಯಿ ಇರುವುದೇ ತಿನ್ನುವುದಕ್ಕೆ ಎನಿಸ್ಬಿಡ್ತೀರಾ, ಚಟ್ಪಟ್ ಅಂತ ಅಡುಗೆ ಮಾಡಿ ತೋರಿಸ್ಬಿಡ್ತೀರಾ, ಚೆನ್ನಾಗಿದೆ ಅಂತ ತಿಂದು ಕೆನೆದು ಬಿಡ್ತೀರಾ, ಜನ ಮನ ಗೆದ್ದು ಬಿಡ್ತೀರಾ. ಬಹುಮುಖ ಕಲೆಗಾರ ನೀವು. ನಮ್ಮ ನೆಚ್ಚಿನ ಸಿಹಿ ಕಹಿ ಚಂದ್ರು, ನಿಮಗೆ ನಮಸ್ಕಾರ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಭಾಳ ಸಂತೋಷ ಆಯಿತು. ನೀವು ಸಾಹಿತಿಗಳು ಕೊಪ್ಪರಂ ಅನ್ನಪೂರ್ಣ ಸುಬ್ರಹ್ಮಣ್ಯ ಅವರು, ಭಾಳ ಸಂತೋಷ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು, ನೀವು ಬಂದಿರೋದ್ರಿಂದ ನಮ್ಮ ಕಾರ್ಯಕ್ರಮದ ಮೆರುಗು ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್. ನೀವು ಬರ್ತೀರಾ ಅಂತ ಸ್ಪೆಷಲ್ಲಾಗಿ ಒಂದು ತಿಂಡಿ ಮಾಡಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಪನ್ನೀರ್ ಪ್ರತಿಮೆ ಅಂತ. ಓಕೆ, ಅದೇ ಸರ್, ನೀವು ಹೆಸರುಗಳನ್ನ ಸಹ ಚೆನ್ನಾಗಿಡ್ತೀರಾ, ಅಂದರೆ ವೆರೈಟಿಯಾಗಿಟ್ಟು ಅದರ ಅರ್ಥನೂ ಹೇಳ್ತೀರಾ. ಅದಿನ್ನೂ ಚೆನ್ನಾಗಿರುತ್ತೆ, ಎಲ್ಲರಿಗೂ ಅರ್ಥನೂ ಆಗುತ್ತೆ. ಏನು ಹೆಸರು ಅಂತ ಯಾರು ಕನ್ಫ್ಯೂಸ್ ಆಗಲ್ಲ. ಸೊ ಈಗ ಪನ್ನೀರ್ ಪ್ರತಿಮೆನ ನಿಮಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ, ತಿಂತೀರಾ? ಖಂಡಿತ. ವಂಡರ್ಫುಲ್. ತೊಗೊಳ್ಳಿ, ಬಿಸಿಯಾಗಿದೆ, ನೋಡ್ಕೊತೀನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಸರ್, ಚೆನ್ನಾಗಿದ್ರೆ ಖಂಡಿತ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ವೆರಿ ಗುಡ್. ಸರ್, ರಾಜ್ಕುಮಾರ್ದು ಅಭಿನಯ ಚೆನ್ನಾಗಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದೇ ರೀತಿ ನಿಮ್ಮ ಅಡುಗೆ ಚೆನ್ನಾಗಿಲ್ಲ ಅಂತ
ಯಾರು ಹೇಳಕ್ಕಾಗಲ್ಲ. ತಿನ್ನಕ್ ಮುಂಚೆ ಹೇಳ್ಬೇಡಿ ಅದನ್ನ. ಅದೇ ಸರ್, ತಿನ್ನಕ್ ಮೊದ್ಲೇನೆ ಅದು ಅಂಡರ್ಸ್ಟುಡ್ ಅಪ್ಪ. ಬಿಸಿ ಬಿಸಿ ಚೆನ್ನಾಗಿದೆ ಸರ್, ಅದು ಹೇಗಿರ್ಬೇಕೋ ಹಾಗೆ ಇದೆ ಸರ್. ಹೌದಾ? ಚೆನ್ನಾಗಿದೆಯಾ? ಹೆಸರು ತಕ್ಕನಾಗಿದೆ. ಹೌದಾ? ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತಾ? ಬಂದಿದ್ದು ಸಾರ್ಥಕ ಅನ್ನಿಸ್ತಾ? ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನಾನು ಟೇಸ್ಟ್ ಮಾಡ್ತೀನಿ. ಮಾಡಿ ಸರ್. ಓಕೆ, ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಹಾಗೆ ತಿನ್ನೋಣ. ಶುಂಠಿ ಘಮ, ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರ್ತಾಯಿದೆ. ಉಪ್ಪು ಖಾರ ಕಟ್ಟಾಗಿದೆ. ಕೆಚಪ್ ಜೊತೆ ನೋಡೋಣ. ಸಾಲಿಡ್ ಆಗಿದೆ. ಹೊರಗಡೆ ಬ್ರೆಡ್ಡು ಚೆನ್ನಾಗಿ ಕರುಮ್ ಅಂತ ಇದೆ. ಒಳಗಡೆ ಫಿಲ್ಲಿಂಗು ತುಂಬ ಸಾಫ್ಟ್ ಆಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಪಾಪ್ ಗಾಯಕನ ಅಕಾಲಿಕ ಮರಣ, ಪಾಪ್ ಗಾಯಕನ ಅಕಾಲಿಕ ನಿಧನ, ಅಯ್ಯೋ ಪಾಪ ಎಂದರೂ ಜನ. ಪಾಪ್ ಗಾಯಕನ ಅಕಾಲಿಕ ನಿಧನ, ಅಯ್ಯೋ ಪಾಪ ಎಂದರೂ ಜನ. ಮೈಕೆಲ್ಲಾಗಿ ಮೈ ಕುಣಿಸುವುದು ಖೇಲಲ್ಲ ಕಠಿಣ, ಮೈಕೆಲ್ಲಾಗಿ ಮೈ ಕುಣಿಸುವುದು ಖೇಲಲ್ಲ ಕಠಿಣ. ಮುರಿಯಲು ಹೋದರೆ ಅವನ ದಾಖಲೆ, ಮುರಿಯಲು ಹೋದರೆ ಅವನ ದಾಖಲೆ, ಮುರಿದೀತು ನಿಮ್ಮ ಮೂಳೆ. ಅನ್ಕೊಂಡವ್ರೆ, ಭಾಳ ಖುಷಿಯಾಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನೀವು ನನಗೋಸ್ಕರ ಬರೆದಂಥ ಕವನ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಪ್ರೀತಿ ಆಧಾರ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಹೀಗೆ ಇರಲಿ. ನಾನು ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ಒಂದು ಐಟಮ್ ಮಾಡಿಕೊಟ್ಟೆ, ಪನ್ನೀರ್ ಪ್ರತಿಮೆ ಅಂತ. ಹೇಗಿತ್ತದು? ತುಂಬ ಚೆನ್ನಾಗಿದೆ. ಖುಷಿ ಆಯ್ತಾ? ಸಂತೋಷ ಆಯ್ತಾ? ಖಂಡಿತ. ಬಂದಿದ್ದೀನಿ, ಹ್ಯಾಕೆ ಚೆನ್ನಾಗಿಲ್ಲ ಅಂತ ಹೇಳೋದು ಅಂತೆಲ್ಲ ಏನಿಲ್ಲ ತಾನೆ? ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡದ ಪರವಾಗಿ ನಿಮಗೊಂದು ಪುಟ್ಟ ಕಾಣಿಕೆ, ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ನಿಮಗೋಸ್ಕರ. ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇದೆಲ್ಲವನ್ನು ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪನ್ನೀರ್ ಪ್ರತಿಮೆ ಬೇಕಾಗುವ ಪದಾರ್ಥಗಳು: ಪನ್ನೀರ್ ತುರಿ 1.5 ಕಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಗುಂಡಗೆ ಕತ್ತರಿಸಿದ ಬ್ರೆಡ್ ಸ್ಲೈಸ್ 10, ಕಾರ್ನ್ಫ್ಲೋರ್ 1 ಚಮಚ, ಬ್ರೆಡ್ ಕ್ರಮ್ಸ್ 1 ಕಪ್ಪು, ಮೈದಾ 3 ಟೇಬಲ್ ಚಮಚ, ಹಸಿಮೆಣಸಿನಕಾಯಿ 5, ಶುಂಠಿ 1 ಇಂಚು, ಬೆಳ್ಳುಳ್ಳಿ 4 ಎಸಳು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು ಅರ್ಧ ಹಿಡಿ, ಎಣ್ಣೆ ಕರಿಯಲು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೌಲ್ಗೆ ಪನ್ನೀರ್ ತುರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೈದಾ, ರುಬ್ಬಿದ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಿ. ಬ್ರೆಡ್ ಸ್ಲೈಸನ್ನು ನೀರಲ್ಲಿ ಅದ್ದಿ ಚೆನ್ನಾಗಿ ನೀರನ್ನು ಹಿಂಡಿ ಅದರಲ್ಲಿ ತಯಾರಾದ ಮಿಶ್ರಣ ತುಂಬಿ. ಮತ್ತೊಂದು ಸ್ಲೈಸನ್ನು ನೀರು ಹಿಂಡಿ ಇದರ ಮೇಲೆ ಮುಚ್ಚಿ ಅಂಚುಗಳನ್ನು ಅಂಟಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿದರೆ ಪನ್ನೀರ್ ಪ್ರತಿಮೆ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲಲ್ಲಿ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದೆ. ಎಲ್ಲೆಲ್ಲಿ ಪುಸ್ತಕ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದರೆ ಅಲ್ಲಿ ಪುಸ್ತಕ ಎಲ್ಲ ಲಭ್ಯವಾಗಿದೆ ಅನ್ನೋ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.